ಅರ್ಬನ್ ಟೈಗರ್ಸ್ ಏನಕ್ಕೆ ಆಗ್ತವೆ ತುಂಬಾ ಇಂಟ್ರೆಸ್ಟಿಂಗ್. ಈಗ ಒಂದು ಟೆರಿಟೋರಿಯಲ್ ಫೈಟ್ ಆಗುತ್ತೆ, ಒಂದು ಹುಲಿಗೂ ಮತ್ತೊಂದು ಹುಲಿಗೂ ಆ ಸಾಮ್ರಾಜ್ಯ ಸ್ಥಾಪನೆಗೋಸ್ಕರ, ತನ್ನ ಸಾಮ್ರಾಜ್ಯ ರಕ್ಷಣೆಗೋಸ್ಕರ ಎರಡು ಹುಲಿ ಘರ್ಷಣೆ ಆದಾಗ ತುಂಬಾ ದೊಡ್ಡ ಯುದ್ಧ ಆಗುತ್ತೆ. ಅವಾಗ ಯಾವ್ದಾರ ಒಂದು ಹುಲಿ ಸಾಯ್ಲೂಬಹುದು, ಸಾಯ್ತಾನೆ ತುಂಬಾ ಭೀಕರವಾಗಿ ಗಾಯಗೊಂಡಿರ್ತಾನೆ. ಆ ಹುಲಿ ಏನ್ ಮಾಡತ್ತೆ, ಬೇಟೆ ಮಾಡಕ್ ಬರಲ್ಲ, ನಮ್ಗೆ ಶಕ್ತಿ ಇರಲ್ಲ, ಒಂದು ಹಲ್ಲು ಉದ್ರೋಗ್ಬಿಟ್ಟಿರುತ್ತೆ, ಉಗುರು ಕಟ್ಟಾಗಿರುತ್ತೆ, ಡೀಪ್ ಬೌಂಡ್ ಆಗಿರುತ್ತೆ. ಅಂದ್ರೆ ಹುಲಿ ಏಟ್ಗಳು ಪರಸ್ಪರ ಆದಾಗ ತುಂಬಾ ಗಾಯ ಆಗಿರುತ್ತೆ. ಸೊ ಅವಾಗ ನ್ಯಾಚುರಲ್ ಆಗಿ ಅವೇನ್ ಮಾಡ್ತೇವೆ, ಕಾಡ್ ಹಂಚಿನಕ್ಕೆ ನಾವು ರೈಲ್ವೆ ಬ್ಯಾರಿಕೇಡ್ ಅಂತ ಏನೇ ಹಾಕಿರ್ತೀವಿ, ಆ ಹಂಚಿಗೆ ಬಂದು ಉಳ್ಕೊಳ್ತೇವೆ. ಫುಡ್ ಬೇಕು, ಏನ್ ಮಾಡ್ತೀರಿ, ಜಿಂಕೆ ಬೇಟೆ ಮಾಡಕ್ಕಾಗಲ್ಲ. ಜಿಂಕೆನ ಬೇಟೆ ಮಾಡಕ್ಕಾಗಲ್ಲ ಅಂದ್ರೆ ಕಾಡ ಎಮ್ಮೆಗಳನ್ನ, ಇಂಡಿಯನ್ ಗೋರ್ಗಳನ್ನ ಮಾಡಕ್ಕಾಗಲ್ಲ. ಕಾಯ ವಾಸಿ ಆಗೋವರೆಗೂ ಅದು ತನ್ನ ಅಸ್ತಿತ್ವವನ್ನು ಕಾಪಾಡ್ಕೋಬೇಕು, ತನ್ನ ಜೀವ ಉಳಿಸ್ಬೇಕು. ಅವಾಗ ಏನ್ ಮಾಡ್ತಾರೆ, ಕಾಡಂಚಿ ಮೇಯಕ್ ಬರೋ ದನ ಕರ ಮೇಕೆಗಳು ಬೇಟೆ. ಇದು ಸಹಜ ಪ್ರಕ್ರಿಯೆ, ನೂರಾರು ವರ್ಷ ತಡ್ಕೊಂಡ್ ಬಂದಿರೋ ಪ್ರಕ್ರಿಯೆ. ಇದನ್ನ ನಾವು ಅದನ್ನ ಡಿಸೈನ್ ಮಾಡಕ್ಕಾಗಲ್ಲ. ಈಗ ಕಾಡಂಚಿನ ಗ್ರಾಮದವರು ಏನ್ ಹೇಳ್ತಾರೆ, ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಜೊತೆಗೆ ಕೋ ಎಕ್ಸಿಸ್ಟೆನ್ಸ್ ಅಂತ, ವನ್ಯ ಮೃಗಗಳು ಮತ್ತೆ ಮಾನವರು ಸಹ ಜೀವನ ನಡೆಸುವಂಥದ್ದು. ಅದ್ ನೂರಾರು ವರ್ಷ ನಡ್ಕೊಂಡ್ ಬಂದಿದೆ. ಈಗ ಇದು ಏನಕ್ಕೆ ಇಷ್ಟೊಂದು ಬೆಳಕಿಗೆ ಬರ್ತಾ ಇದೆ, ಎಷ್ಟು ಗಲಾಟೆ ಆಗ್ತಾ ಇದೆ ಅನ್ನೋದನ್ನ ನಿಮ್ಗೆ ನಾನು ತಿಳಿಸ್ತೇನೆ. ಈಗ ಮೇಕೆಗಳ ಮೇಲೆ, ಹಸುಗಳ ಮೇಲೆ ದಾಳಿ ಮಾಡಿ ತಿನ್ಕೊಂಡು ಇರ್ತವೆ, ಅದು ಗಾಯ ಮಾಸವರೆಗೂ. ಆ ಟೈಮಲ್ಲಿ ಏನಾಗುತ್ತೆ, ಮನುಷ್ಯರು ಹಸುಗಳನ್ನ ಮೇಕೆಗಳನ್ನ ಮೇಯಿಸ್ತಾ ಇರ್ತಾರೆ. ಅವ್ರು ನಾವ್ ಹೆಂಗ್ ಕೂತಿರ್ತೀವಿ ಪೋಸ್ಟರ್ಲಿ, ಕಾಡಿನ ಪಕ್ಕ ಕೂತ್ಕೊಂಡಿರ್ತಾರೆ. ಬೆಳಗಿನ ಸಂಜೆ ತನಕ ಅವ್ರೇನು ನಿಂತ್ಕೊಂಡೆ ಮೇಯ್ಸಕ್ ಆಗಲ್ಲ, ಅಲ್ಲಿ ದನ ಮೇಯ್ತಾ ಇರುತ್ತೆ, ಮೇಕೆ ಮೇಯ್ತಾ ಇರುತ್ತೆ, ಕೂತ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಹುಲಿ ಆಗ್ಲಿ ಚಿರತೆ ಆಗ್ಲಿ ಯಾವ ರೀತಿ ದಾಳಿ ಮಾಡ್ತವೆ, ಆಂಬುಷ್, ವಂಚ ಹಾಕಿ ಬಂದು ಅಟ್ಯಾಕ್ ಮಾಡ್ತವೆ. ಮನುಷ್ಯ ತಲೆ ನಾವ್ ಈ ಕಡೆ ಹೆಂಗ್ ನೋಡ್ತಾ ಇರ್ತೀವಿ, ನನ್ನಿಂದ ಹುಲಿ ಇರುತ್ತೆ, ಅದೇನ್ ಥಿಂಕ್ ಮಾಡುತ್ತೆ, ಇದು ಯಾವ್ದೋ ಮೇಕೆನೋ ಹಸುನೋ ಅಂತ ಹೇಳಿ ಥಿಂಕ್ ಮಾಡುತ್ತೆ. ಹಂಗೆ ತಿಳ್ಕೊಳ್ಳೋದು. ಕೂತ್ಕೊಂಡು ನಮ್ ಪೋರ್ಷರ್ಲಿ ಪದಯಾತ್ರೆ ಕೂತಿರ್ತೀವಿ, ಹಿಂದೆ ನೋಡುತ್ತೆ, ನಮ್ ಪಕ್ಕ ಒಂದ್ ಹಸು ಇರುತ್ತೆ, ಒಂದ್ 2-3 ಮೇಕೆಗಳು ಮೇಯ್ತಾ ಇರ್ತವೆ, ನಾವ್ ಹಿಂಗ್ ಕೂತಿರ್ತೀವಿ. ಓಹ್, ಈಸಿ ಪ್ರೈಸ್ ನಿಮ್ಗೆ. ನೀವು ಕಾಡಲ್ಲಿ ಬೇಟೆ ಆಡೋದಕ್ಕಿಂತನೂ ಇಲ್ಲಿ ಬಹಳ ಈಸಿಯಾಗಿ ಸಿಕ್ಬಿಡುತ್ತೆ. ಮನುಷ್ಯ ಮೇಲೆ ದಾಳಿ ಮಾಡ್ಬೋದು. ಆ ದಾಳಿ ಮಾಡಿದ ತಕ್ಷಣ ಅದಕ್ಕೆ ರಿಯಲೈಸ್ ಆಗುತ್ತೆ, ಓ ನಾನ್ ಅಟ್ಯಾಕ್ ಮಾಡಿರೋದು ಮೇಕೆ ದನ ಅಲ್ಲ, ಮನುಷ್ಯ. ಒಂದ್ ಕಡೆ ನಿರಾಸೆ ಅಂತಾನು ಅನ್ಬೋದೇನೋ. ನಿರಾಸೆನೇ ಇರುತ್ತೆ, ಭಯ ಜಾಸ್ತಿ ಇರುತ್ತೆ, ತುಂಬಾ ಭಯ ಇರುತ್ತೆ. ಹುಲಿಗೆ ಭಯ ಇರುತ್ತೆ, ತುಂಬಾ ಭಯ ಇರುತ್ತೆ. ಮನುಷ್ಯನ ಮೇಲೆ ದಾಳಿ ಮಾಡ್ಬಿಟ್ನಲ್ಲ ಅಂತೇಳಿ ಬಹಳಷ್ಟು ಸಮಯ ತುಂಬಾ ಪಾಸಿಬಲ್ ಬಿಟ್ಬಿಡುತ್ತೆ. ಅದ್ ಬಿಟ್ಟಾಗ ಕತ್ತಿ ಹಿಡ್ದಿರುತ್ತೆ. ಯಾಕಂದ್ರೆ ಹುಲಿ ನೀವು ಒಂದ್ಸಲ ಬೈಟ್ ಮಾಡಿದ್ರೆ ಹೋದಂಗೆ ಸತ್ತೋಗ್ ಬಿಡ್ತಾರೆ. ತಿನ್ನಲ್ಲ, ಅದು 99.9% ತಿನ್ನಲ್ಲ. ಹೌದಾ? ಅಪ್ರಾಕ್ಸಿಮೇಟ್ ಅಷ್ಟು ತಿನ್ನಲ್ಲ. ಅದ್ ಮನುಷ್ಯನ್ ಸವಾಸಕ್ಕೆ ಬರಲ್ಲ. ಯಾಕಂದ್ರೆ ಅದ್ರ ಅಮ್ಮ ಹೇಳ್ಕೊಟ್ಟಿರೋದು ಹಂಗೆ, ಅದಕ್ಕೆ ಹೋಗ್ಬೇಡ ಆ ನೇಚರ್. ನೀನ್ ಮನುಷ್ಯನ್ ಸವಾಸಕ್ಕೆ ಹೋಗ್ಬೇಡಪ್ಪ. ನಿನ್ ಸವಾಸ ಏನಿದೆ, ಜಿಂಕೆ ಏನಿದೆ, ಪ್ರೇಗಳೇನಿದಾವೆ, ನಿನ್ ಪ್ರೇಗಳೇ ಬೇರೆ ಇರುತ್ತೆ. ನೀನ್ ಮನುಷ್ಯರು ನಿನಗೂ ಸಂಬಂಧ ಇಲ್ಲ, ನೀನ್ ಹೋಗ್ಬೇಡ ಅಂತ ಹೇಳ್ಕೊಟ್ಟಿರ್ತಾರೆ. ಅದ್ ಬಿಟ್ಟು ಹೋಗ್ಬಿಡ್ತವೆ. ಮತ್ತೊಂದ್ ಸಂದರ್ಭದಲ್ಲಿ ಏನಾಗುತ್ತೆ, ದನ ನಡೆಯುತ್ತೆ, ನಾನ್ ದನ ಮೇಯಿಸ್ತಾ ಇರ್ತೇನೆ. ಸಹಜವಾಗಿ ನನ್ಗೆ ಒಂದ್ ದನ ಹೋಗ್ಬಿಟ್ರೆ ಒಂದ್ 50-60 ಸಾವಿರ ಹೋಗ್ಬಿಡುತ್ತೆ, ಅದೇ ಜೀವನಾಧಾರ ಅಂತೇಳಿ ದನ ನೋಡ್ಯಾಕ್ ಹೋಗ್ತೀರಿ. ನಾನ್ ನೋಡ್ಯಾಕ್ ಹೋಗ್ತೀನಿ, ಸಹಜವಾಗಿ ಬಾರಿ ಆಕ್ರೋಶ ಬರುತ್ತೆ, ನನ್ನ ಫುಡ್ ಕಿತ್ಕೊಳ್ತಾನೆ ಇವನು ಅಂತೇಳಿ ದನನ ಬಿಟ್ಟು ಅವ್ನು ಹೊಡೆಯುತ್ತೆ. ಇದು ಅರ್ಥ ಆಗ್ಲಿಲ್ಲ, ಇಂಟ್ರೆಸ್ಟಿಂಗ್. ದನನ ಬಿಟ್ಟು ಮನುಷ್ಯ ಹೊಡೆಯುತ್ತೆ. ಅಡ್ಡ ಹೋಗ್ಬಾರ್ದು, ತಿನ್ಕೋತೀಯಪ್ಪ, ಹೋಗಪ್ಪ, ನಿನ್ ಜೀವ ಮುಖ್ಯ. ನೀವು ಹುಲಿ ಮುಂದೆ ನಾವ್ ಯಾರು ತೃಣ ಸಮಾನ. ಹುಲಿ ಮುಂದೆ ಮನುಷ್ಯರು ತೃಣ ಸಮಾನ. ಅದ್ರ ಶಕ್ತಿ ಮುಂದೆ, ಅದ್ರ ಬುದ್ಧಿವಂತಿಕೆ ಮುಂದೆ ನಾವೇನೇನೂ ಅಲ್ಲ. ಅದು ಹೊಡೆಯುತ್ತೆ. ಅವಾಗ ಏನಾಯ್ತು, ಮತ್ ಕಾನ್ಫ್ಲಿಕ್ಟ್ ಶುರು ಆಯ್ತು. ಊರವರೆಲ್ಲ ಸೇರ್ತಾರೆ. ಅಂದ್ರೆ ಭಾವನೆಗಳಿಗೆ ನಾವು ಬೆಲೆ ಕೊಡ್ಬೇಕು. ಆ ಭಾವನೆಗಳನ್ನ ನಾವ್ ಯಾವತ್ತು ಎದುರಾಕೋತೀವಿ, ಸಂಘರ್ಷಗಳು ನಮ್ಮಲ್ಲೇ ಸಂಘರ್ಷಗಳು ಜಾಸ್ತಿ ಆಗ್ತವೆ. ಆಗ ಹುಲಿ ಹಿಡೀರಿ ಅಂತ ಪ್ರೆಷರ್ ಬರುತ್ತೆ, ಡಿಪಾರ್ಟ್ಮೆಂಟ್ ಅವ್ರು ಬರೋದು ಲೇಟ್ ಆಗ್ತದೆ. ಅಂದ್ರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಭಯ ಇರುತ್ತೆ, ಯಾವ್ದಾರ ಮನುಷ್ಯನ್ ಕೊಡ್ಬಿಟ್ಟಾಗ ಜನ ನಮ್ಮನ್ನ ಹೊಡಿತಾರೆ,
ಸೀರಿಯಸ್ಲಿ ಸರ್ ಹೌದು. ಅವ್ರಿಗೊಂದು ಭಯ ಇರುತ್ತೆ, ಓಕೆ. ಸ್ವಲ್ಪ ಡಿಲೇ ಆಗುತ್ತೆ. ಆ ಡಿಲೇ ಪ್ರೋಸೆಸ್ ಆದಂಗೆಲ್ಲ ಜನರ ಆಕ್ರೋಶ ತಟ್ಟೆ ಹೊಡಿತಾ ಇರುತ್ತೆ. ನೀನ್ ಅದು ಸೊಲ್ಯೂಷನ್ ಏನು ಅಂತ ನಾನು ಹೇಳ್ತೇನೆ. ಹೊಡಿತಾ ಇರುತ್ತೆ. ಆಗ ಬರ್ತಾರೆ, ಕ್ಯಾಪ್ಚರ್ ಮಾಡ್ತಾರೆ, ಅದನ್ನ ಝೂಗೋ ಅಥವಾ ನಮ್ಮ ಕೂರುಗಳಿ, ಅದು ಝೂದು ಒಂದು ಪಾರ್ಟ್, ಕೂರುಗಳಿ ರಿಹಾಬಿಲಿಟೇಷನ್ ಸೆಂಟರ್ ಇರುತ್ತೆ, ಹುಣಸೂರು ರೋಡಲ್ಲಿ ಇದೆ, ಅಲ್ಲಿಗೆ ತಗೊಂಡೋಗಿ ಬಿಡ್ತಾರೆ. ಅದು ಟ್ರೀಟ್ಮೆಂಟ್ ಕೊಡ್ತಾರೆ. ಫರ್ದರ್ ಆರ್ಡರ್ವರೆಗೆ ಅದು ಹುಷಾರಾಗಿ ಮತ್ತೆ ಕಾಡಿಗೆ ಬಿಡ್ಲೂಬಹುದು. ನೀವು ಹುಷಾರಾಗಿಲ್ಲ ಅಂತಂದ್ರೆ ವಯಸ್ಸಾಗಿ ಒಂದು 12-13 ವರ್ಷ ದಾಟ್ಬಿಟ್ಟಿದ್ರೆ ಮತ್ತೆ ಅದು ವಯಸ್ಸಾದ ಅಲ್ಲ, ಕೋಂಪಿಂಗ್ ಮಾಡಿದಾಗ ಅದಕ್ಕೆ ಇಂಜುರಿ ಆಗುತ್ತಾ? ಒಮ್ಮೆಂಗ್ ಮಾಡಕ್ ಒಂದ್ ಸ್ವಲ್ಪ ಇಂಜುರಿ ಆಗುತ್ತೆ. ಡಾಟ್ ಮಾಡ್ತಾರೆ. ಆ ಪ್ರೋಸೆಸ್ ನಾನು ಹೇಳ್ಕೊಡ್ತೀನಿ ಏನೊಂದು ಹೆಂಗ್ ಮಾಡ್ತಾರೆ ಅಂತ ಹೇಳಿ. ಅದನ್ನ ರಿಹಾಬಿಲಿಟೇಷನ್ ಸೆಂಟರ್ ತಗೊಂಡ. ಇದು ಒಂದು. ನಾನು ಅರ್ಬನ್ ಟೈಗರ್ಸ್ ಅಂತ ಅವಾಗ್ಲೇ ಏನಂತ ಅಂದೆ, ಇದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಈಗ ನಮ್ ಸರಗೂರು ಆಗ್ಲಿ, ನಮ್ ಕೋಟೆ ಆಗ್ಲಿ, ಕಾಡಂಚಿನ ಗ್ರಾಮದಲ್ಲಿ ಏನೇನ್ ದಾಳಿ ಆಯ್ತು, ಇಲ್ಲೆಲ್ಲ ದಾಳಿ ಮಾಡಿದ್ದು ಫೀಮೇಲ್ ಹುಲಿಗಳು, ಹೆಣ್ಣು ಹುಲಿಗಳು. ಏನಕ್ಕಪ್ಪ ಅಂತಂದ್ರೆ ಇದು ಸೀಸನ್, ಮೇಟಿಂಗ್ ಸೀಸನ್ ಇರುತ್ತೆ, ಮರಿ ಹಾಕೋ ಸೀಸನ್ ಇರುತ್ತೆ, ಮರಿ ಹಾಕಿರ್ತವೆ. ಅವಾಗ ಮರಿನ ಉಳಿಸ್ಕೋಬೇಕು. ಹುಲಿಗಳಿಗೆ ತನ್ನ ಮರಿಗಳನ್ನ, ತನ್ನ ಸಂತತಿನ ಬೆಳೆಸ್ಬೇಕು. ಎಲ್ಲಾ ಜೀವಿಗಳಿಗೂ ಇರೋಂಗೆ ಅವಕ್ಕೂ ಇರ್ತವೆ. ಕಾಡಿನ ಒಳಗಡೆ ಹೋದ್ರೆ ಟೆರಿಟೋರಿಯಲ್ ಫೈಟಿಂಗ್ ಆಗ್ಬಿಡುತ್ತೆ. ಈಗ ಬೇರೆ ಗಂಡು ಹುಲಿ ಬಂದ್ರೆ ಈ ಮರಿಗಳ ಜನ್ಮ ಕೊಟ್ಟಿರುತ್ತೆ, ಅದು ಬಿಟ್ಟು ಬೇರೆ ಹುಲಿಗಳು ಬಂದ್ರೆ ಮರಿಗಳನ್ನೆಲ್ಲ ಸಾಯಿಸ್ಬಿಡುತ್ತೆ. ಬೇರೆ ಗಂಡು ಹುಲಿ ಬಂದ್ರೆ ಈ ಮರಿಗಳನ್ನ ಸಾಯಿಸ್ತಾರೆ. ಇದು ನನ್ನ ಮರಿ ಅಲ್ಲ, ಅದಕ್ಕೇನು ಇರುತ್ತೆ, ಆ ಹೆಣ್ಣು ನಂದಾಗ್ಬೇಕು. ಈ ಮರಿಗಳಿದ್ರೆ ಅವಳು ಬರಲ್ಲ, ಇವಳು ಅಡ್ಡ ಇದಾವೆ. ನೋಡಿ, ನೀವು ಮನುಷ್ಯನಲ್ಲಿ ಎಲ್ಲವೂ ಇದ್ರ ಮೇಲೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರತ್ತೆ, ಒಂದ್ ಸರಣಿ ಮೇಲೆ ನಡ್ಕೊಂಡು ಹೋಗ್ತಾ ಇರತ್ತೆ. ಫಿಟ್ನೆಸ್ ಫಾರ್ ದಿ ಸರ್ವೈವ್ ಅಂತಾರಲ್ಲ, ಅಲ್ಲ ಅದು ಡಿಫ್ರೆಂಟ್. ಬರ್ತವೆ ಆ ಹೆಣ್ಣು ಹುಲಿಗಳು. ಏನ್ ಮಾಡ್ತವೆ, ಆಯ್ಕೆ ಮಾಡೋ ಸ್ಥಳ ಯಾವುದು, ಕಾಡಂಚಿನ ಜಾಗಗಳನ್ನ ಬೇಟೆ ಆಡ್ಲಿಕ್ಕೆ. ಅದು ಕಾಡು ಹೌದು, ಊರು ಹೌದು. ಊರು ಅಂದ್ರೆ ಊರಲ್ಲ, ಜಮೀನುಗಳು. ಅಲ್ಲಿ ಬರುತ್ತೆ, ಒಂದು ಬುಷ್ ಅಲ್ಲಿ ಸಮೃದ್ಧವಾಗಿ ಕಾಡಿರೋ ಜಾಗದಲ್ಲಿ ಮರಿ ಮಾಡುತ್ತೆ, ಘೋಷಣೆ ಮಾಡುತ್ತೆ. ಮರಿಗಳು ದೊಡ್ಡದಾದ್ಮೇಲೆ ಸ್ವಲ್ಪ ಆಫ್ಟರ್ 1.5 years ಅವ ಸಾಮ್ರಾಜ್ಯ, ಅವ ಟೆರಿಟರಿ ಹುಡ್ಕೊಂಡು ಹೋಗ್ಬಿಡುತ್ತೆ. ತಾಯಿ ಹುಲಿ ಟೆರಿಟರಿನ ಹೆಣ್ಣು ಹುಲಿಗಳಿಗೆ ಬಿಡ್ಕೊಡುತ್ತೆ, ಹೆಣ್ಣು ಮಗಳಿಗೆ ಬಿಡ್ಕೊಡುತ್ತೆ. ಗಂಡು ಹುಲಿನ ಹತ್ರಕ್ಕೆ ಸೇರ್ಸಲ್ಲ, ಇನ್ ಹೋಗಪ್ಪ ಅಂತ ಕಳ್ಸುತ್ತೆ. ನಾವೆಂಗೆ ನಾವು ಹುಡುಗರು ನೀವು ದುಡ್ಕು ಬದುಕು ಹೋಗು ಅಂತ ಹೇಳ್ತೀವಿ, ಕಳಿಸ್ಬಿಡುತ್ತೆ. ಹೆಣ್ಣು ಹುಲಿಗಳಿಗೆ ತಮ್ಮ ಟೆರಿಟರಿನ ತಾಯಿ ಹುಲಿ ಬಿಟ್ಕೊಡುತ್ತೆ. ಮಗಳೇ ನನ್ನ ಸಾಮ್ರಾಜ್ಯ ನೋಡ್ಕೊ ಮಗಳೇ. ಸೊ ಇನ್ ಬಿಟ್ವೀನ್ ಈ ಸರ್ಕಲ್ ಅಲ್ಲಿ, ಈ ಡ್ಯೂರೇಷನ್ ಅಲ್ಲಿ ಈ ಎಲ್ಲ ಅನ್ಫಾರ್ಚುನೇಟ್ಲಿ ಇನ್ಸಿಡೆಂಟ್ ಆಗ್ಬಿಡುತ್ತೆ. ಏನಾಗುತ್ತೆ ಅಂದ್ರೆ, ಮರಿ ಹಾಕಿದೆ, ಜಮೀನು, ಕಾಡಂಚು, ಮನುಷ್ಯ ಸಹಜವಾಗಿ ಉಳುಮೆ ಮಾಡಕ್ ಹೋಗ್ತಾನೆ, ಹುಲಿ ಎದುರಾಗತ್ತೆ, ಹಸು ಹೊಡೆಯಕ್ಕೆ ಮೇಕೆ ಹೊಡೆಯಕ್ ಬರುತ್ತೆ. ಇವರು ಅದು ಪ್ರತಿರೋಧ ಹೊಡೆಯಕ್ ಹೋಗ್ತಾರೆ, ಅಟ್ಯಾಕ್ ಆಯ್ತು. ಅದ್ ಮತ್ತೆ ಕಾನ್ಫ್ಲಿಕ್ಟ್ ಶುರು ಆಯ್ತು. ಈ ರೀತಿ ಕಾಡಂಚಿನ ನನ್ನ ಅರ್ಬನ್ ಟೈಗರ್ಸ್ ಅಂತ ಏನಕ್ಕೆ ಕೇಳಿದೆ, ನಮ್ಮ HD ಕೋಟೆನೆ ತಗೊಂಡ್ರೆ, HD ಕೋಟೆ ಟೌನ್, ನಾಟ್ ವೈಲ್ಡ್ ಲೈಫ್, ಅಂತರ್ಸಂತೆ, DB ಕುಪ್ಪೆ, ಮೇಟಿ ಕುಪ್ಪೆ, ಇದು ಬಿಟ್ಟು ಕಾಡು ಒಳಗಿಂದ ಬಿಟ್ಟು ನಾನು ಹೇಳ್ತಾ ಇರೋದು ಕಾಡಿನ ಅಂಚಿನ ಗ್ರಾಮಗಳು. ನನ್ನ ಅಧ್ಯಯನದ ಪ್ರಕಾರ ಇಲ್ಲೇ ಒಂದು ಮಿನಿಮಮ್ 15 ಹುಲಿಗಳು ಟೌನ್ ಸುತ್ತಮುತ್ತನೇ